ಪಿ ಕ್ಯೂ ಆರ್ ಎಸ್ ಫಾರ್ಮ್ಸ್ ಆಫ್ ಕ್ವಶನ್ ಅಥವಾ ಆರ್ಡರಿಂಗ್ ಆಫ್ ವರ್ಡ್ಸ್ ಅಂದರೆ ಒಂದೇ ಮೀನಿಂಗ್ನ ಅದು ಕೊಡುತ್ತೆ. ಏನು ಅಂತಂದರೆ ಇಲ್ಲಿ ಒಂದು ಸೆಂಟೆನ್ಸ್ನ ಏನು ಮಾಡಿರ್ತಾರೆ, ಭಾಗವಾಗಿ ಕೊಟ್ಟಿರ್ತಾರೆ, ಅದನ್ನು ನೀವು ಸೆಟ್ ಮಾಡಿ ಬರೀಬೇಕು ಪಿ ಕ್ಯೂ ಆರ್ ಎಸ್ ಫಾರ್ಮಲ್ಲಿ. ಸೊ ಫಸ್ಟ್ ಒನ್ ಅವರೇ ಕೊಟ್ಟಿರ್ತಾರೆ, ಅದ್ರ ಕಂಟಿನ್ಯೂಯೇಷನ್ ನೀವು ಹುಡುಕ್ಬೇಕಾಗತ್ತೆ. ಫಸ್ಟ್ ಒನ್ ನೋಡಿ, ವೆನ್ ಹಿ ಡಿಡ್ ನಾಟ್ ನೋ ಹಿ ವಾಸ್ ನರ್ವಸ್ ಆ್ಯಂಡ್ ಹರ್ಡ್ ದ ಹ್ಯೂ ಆ್ಯಂಡ್ ಕ್ರೈ ಎಟ್ ಮಿಡ್ ನೈಟ್, ವಾಟ್ ಟು ಡೂ. ಸೊ ಪ್ರಶ್ನೆನ ಓದಿದ್ರಿ, ವೆನ್ ಹಿ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಆರ್ ಕ್ಯೂ ಎಸ್ ಪಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಕೊಂಡು ಬರಬೇಕು. ಬನ್ನಿ ಏನ ಚೆಕ್ ಮಾಡೋಣ. ಸೊ ವೆನ್ ಹಿ ಹರ್ಡ್ ದ ಹ್ಯೂ ಆ್ಯಂಡ್ ಕ್ರೈ ಎಟ್ ದ ಮಿಡ್ ನೈಟ್, ಹಿ ವಾಸ್ ನರ್ವಸ್ ಆ್ಯಂಡ್ ಡಿಡ್ ನಾಟ್ ನೋ ವಾಟ್ ಟು ಡೂ. ಸೊ ಇದು ಸರಿಯಾದ ಉತ್ತರ. ಸೊ ನಿಮಗೋಸ್ಕರ ಬೇರೆದನ್ನು ಕೂಡ ಓದಿ ನಿಮಗಲ್ಲಿ ಏನು ಮಿಸ್ಟೇಕ್ ಆಗಿದೆ ಅನ್ನೋದನ್ನು ಹೇಳ್ತೀನಿ ನೋಡಿ. ಕ್ಯೂ ಎಸ್ ಪಿ ಆರ್, ವೆನ್ ಹಿ ಆದಮೇಲೆ ಮತ್ತೆ ಹಿ ಬರೋಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ. ಸೊ ಆನ್ಸರ್ ಕ್ಯೂ ಆಗೋದಕ್ಕೆ ಸಾಧ್ಯನೇ ಇಲ್ಲ. ವೆನ್ ಹಿ ವಾಟ್ ಟು ಡೂ ಆಗುತ್ತಾ? ವೆನ್ ಹಿ ಅನ್ನೋದೇ ಪ್ರಶ್ನೆ ಫಾರ್ಮಲ್ಲಿದೆ. ನೆಕ್ಸ್ಟ್ ನಾವು ವಾಟ್ ಟು ಡೂ ಅಂತ ಸೇರಿಸ್ಲಿಕ್ಕಾಗುತ್ತಾ? ಸೊ ಅಗೇನ್ ಆರ್ ಸಿ ಕೂಡ ಅಲ್ಲ. ಪಿ ಕ್ಯೂ ಆರ್ ಎಸ್ ಫಾರ್ಮಲ್ಲೇ ಹೇಳ್ತಾ ಇದ್ದಾರೆ. ವೆನ್ ಹಿ ಡಿಡ್ ನಾಟ್ ನೋ ಹಿ ವಾಸ್ ನರ್ವಸ್. ವೆನ್ ಹಿ ಡಿಡ್ ನಾಟ್ ನೋ ಹಿ ವಾಸ್ ನರ್ವಸ್ ಅನ್ನುವಂಥದ್ದು ಸೆಂಟೆನ್ಸ್ನ ಪ್ಯಾಟರ್ನ್ ಆಗೋದಿಲ್ಲ. ಸೊ ಆನ್ಸರ್ ಎ. He has been established that Einstein was, although a great scientist, weak in arithmetic right from his school days. Proper sequence should be ಏನಾಗಿರಬೇಕು ಹಾಗಾದರೆ? ಪ್ರಾಪರ್ ಆಗಿ ಯಾವ ಸೀಕ್ವೆನ್ಸಲ್ಲಿ ಇರಬೇಕು ಅಂತ ಅವರು ನಮಗೆ ಕೇಳ್ತಾ ಇದ್ದಾರೆ. ಸೊ ಬನ್ನಿ ಚೆಕ್ ಮಾಡೋಣ. ಸೊ 2 ಕ್ಯೂ ಇಂದ ಸ್ಟಾರ್ಟ್ ಆಗಿದೆ. ಸೊ 2 ಕ್ಯೂ ಇಂದ ಸ್ಟಾರ್ಟ್ ಆಗಿದೆ ಅಂದ ತಕ್ಷಣ ಅದೇ ಆನ್ಸರ್ ಆಗಬೇಕು ಅಂತ ಏನೋ ಇಲ್ಲ. ಫಸ್ಟ್ ಎ ಇಂದನೇ ನಾವು ಚೆಕ್ ಮಾಡಿಕೊಂಡು ಬರೋಣ. It has been established that right from his school days, Einstein was, although a great scientist. ಸೊ ಆನ್ಸರ್ ಎ ಅಲ್ಲ, ಯಾಕಂದರೆ ಓದಿದಾಗ ಅದು ಯಾವುದೇ ರೀತಿಯಾಗಿರುವಂಥ ಮೀನಿಂಗ್ನ ಸೆನ್ಸ್ ಮಾಡ್ತಾ ಇಲ್ಲ. ಇಲ್ಲಿ ನೋಡಿ ಕ್ಯೂ ಪಿ ಸೇಮ್ ಇದೆ. ಸೊ ಫಸ್ಟ್ ಅದನ್ನು ಚೆಕ್ ಮಾಡೋಣ. ಇಟ್ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್ ದ್ಯಾಟ್ ಆಲ್ದೋ ಎ ಗ್ರೇಟ್ ಸೈಂಟಿಸ್ಟ್, ಐನ್ಸ್ಟೀನ್ ವಾಸ್ ವೀಕ್ ಇನ್ ಅರ್ಥಮೆಟಿಕ್ ರೈಟ್ ಫ್ರಮ್ ಹಿಸ್ ಸ್ಕೂಲ್ ಡೇಸ್. ಸೊ ಆನ್ಸರ್ ಯಾವುದು? ಬಿ ಕರೆಕ್ಟ್ ಆಗಿರುತ್ತೆ. ಸೊ ಅಬ್ಸರ್ವ್ ಮಾಡಿ, ಕ್ಯೂ ಪಿ ಆರ್ ಎಸ್, ಕ್ಯೂ ಪಿ ಎಸ್ ಆರ್. ಸೊ ಲಾಸ್ಟ್ 2 ನಿಮಗೆ ಸೆಂಟೆನ್ಸ್ ಪ್ಯಾಟರ್ನ್ ಅರ್ಥ ಆಗಿಲ್ಲ ಅಂತಂದರೆ ಅದು ಪೂರ್ತಿಯಾಗಿ ತಪ್ಪಾಗತ್ತೆ. ದ ನೆಕ್ಸ್ಟ್, ದೆನ್ ಇಟ್ ಸ್ಟಕ್ ಮೀ, ಆಫ್ ಕೋರ್ಸ್ ಸೂಟಬಲ್ ಇಟ್ ವಾಸ್, ಹೌ ಎಮಿನೆಂಟ್ಲಿ. ಸೊ ಸಿಂಪಲ್ ಅಂತ ಅನಿಸುತ್ತೆ ಓದಬೇಕಾದ್ರೆ. ನೋಡೋಣ ಫಸ್ಟ್ ಏನು ಆನ್ಸರ್ ಆಗ್ಬೋದು ಅಂತ. 2 ಕಡೆ ಕ್ಯೂ ಇದೆ, ಪಿ ಇದೆ, ಎಸ್ ಇದೆ. ಸೊ ನಾವು ಕ್ಯೂ 2 ಸಲ ಇರೋದ್ರಿಂದ ಕ್ಯೂ ಆಗಬಹುದಾ ಅಂತ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ದೆನ್ ಅಫ್ಕೋರ್ಸ್ ಹೌ ಎಮಿನೆಂಟ್ಲಿ. ಸೊ ಇದು ಆಗೋಕ್ಕೆ ಸಾಧ್ಯನೇ ಇಲ್ಲ, ಸೆಂಟೆನ್ಸ್ ಎಲ್ಲೋ ಕನೆಕ್ಷನ್ನು ಬರ್ತಾ ಇಲ್ಲ. ದೆನ್ ಅಫ್ಕೋರ್ಸ್, ದೆನ್ ಏನಿದೆ? ಅಫ್ಕೋರ್ಸ್ ಇಟ್ ಸ್ಟ್ರಕ್ ಮೀ, ಹೌ ಎಮಿನೆಂಟ್ಲಿ. ಸೊ ಡಿ ಕೂಡ ಆನ್ಸರ್ ಅಲ್ಲ. ಸೊ ಆನ್ಸರ್ ಎ ಅಥವಾ ಸಿ ಅಲ್ಲಿ ಯಾವುದೋ ಒಂದು ಇರುತ್ತೆ. ದೆನ್ ನೋಡಿ ನಾವು ಏನ ಚೆಕ್ ಮಾಡೋಣ. ದೆನ್ ಹೌ ಎಮಿನೆಂಟ್ಲಿ. ಸೊ ಸೆಂಟೆನ್ಸ್ ದೆನ್ ಆದ ತಕ್ಷಣ ಹೌ ಅನ್ನೋಂಥದ್ದು ಬರ್ತಿದೆ, ಮೋಸ್ಟ್ ಪ್ರಾಬಬ್ಲಿ ಆಗಲಿಕ್ಕಿಲ್ಲ. ಸಿ ಟ್ರೈ ಮಾಡೋಣ. ದೆನ್ ಇಟ್ ಸ್ಟಕ್ ಮೀ, ಹೌ ಎಮಿನಿಯೆಂಟ್ಲಿ ಸೂಟಬಲ್ ಇಟ್ ವಾಸ್, ಅಫ್ಕೋರ್ಸ್. ಇದು ಸರಿಯಾದ ಉತ್ತರ. I read an advertisement that said posh, air-conditioned gentlemen of taste are available for fully furnished room. ಅಬ್ಸರ್ವ್ ಮಾಡಿ ಸೀಕ್ವೆನ್ಸ್ ಹೇಗಿದೆ ಅಂತ. 3 ಸಲ ಪಿನೇ ಇದೆ. ಸೊ ಪಿಯಿಂದನೇ ವಿಲ್ ಟ್ರೈ. ಐ ರೀಡ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ದಟ್ ಸೆಡ್ ಪಾಶ್ ಆ್ಯಂಡ್ ಏರ್ ಕಂಡೀಷನ್ಡ್. ನಾನು ಎ ಟ್ರೈ ಮಾಡ್ತಾ ಇದ್ದೀನಿ. ಜೆಂಟಲ್ಮ್ಯಾನ್ ಆಫ್ ಟೇಸ್ಟ್. ಸೊ ಪಿಗೂ ಕ್ಯೂಗೂ ಕನೆಕ್ಷನ್ ಆಗ್ತಿಲ್ಲ. ಸೊ ಎ ಈಸ್ ರಾಂಗ್. ಸೊ ಬಿ ಟ್ರೈ ಮಾಡೋಣ. I read an advertisement that said posh and air-conditioned, fully furnished rooms are available for gentlemen of taste. So the answer is B. ಯಾಕಂದರೆ ಅದು ಕರೆಕ್ಟಾಗಿ ಕನೆಕ್ಟ್ ಆಗ್ತಾ ಇದೆ ಅಲ್ವಾ. ಬನ್ನಿ ನೆಕ್ಸ್ಟ್ ನೋಡೋಣ. Since the beginning of history have managed to catch the Eskimos and Red Indians,
by a very difficult method a few specimens of this antique animal. ಸೊ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಫಸ್ಟ್ ಸೆಂಟೆನ್ಸ್ನ ಪ್ಯಾಟರ್ನ್. ಸಿನ್ಸ್ ದ ಬಿಗಿನಿಂಗ್ ಆಫ್ ಹಿಸ್ಟ್ರಿ ದ ಇಸ್ಕಿಮೋಸ್ ಆ್ಯಂಡ್ ರೆಡ್ ಇಂಡಿಯನ್ಸ್, ಮೋಸ್ಟ್ ಪ್ರಾಬಬ್ಲಿ ಕ್ಯೂ ಇಸ್ ದ ಪ್ರಾಪರ್ ಆಗಿ ಬರೋವಂಥದ್ದು. ಸೊ ಕ್ಯೂ ಇಂದ ಇರೋದನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ಎ ಮತ್ತು ಡಿ ಅಲ್ಲಿ ಟ್ರೈ ಮಾಡೋಣ. ಅದೆಲ್ಲೂ ಎರಡೂ ಅಲ್ಲ ಅಂತಂದರೆ ವಿಲ್ ಟ್ರೈ ಸಮಥಿಂಗ್. ಸಿನ್ಸ್ ದ ಬಿಗಿನಿಂಗ್ ಆಫ್ ಹಿಸ್ಟ್ರಿ the Eskimos and Red Indians, by a very difficult method, have managed to catch few specimen of this antique land mammal. ಇದು ಕೂಡ ಆಗಬಹುದು, ಬಟ್ ಎಲ್ಲೋ ಒಂದು ಕಡೆ ಫೈನಲ್ ಆಗಿ ಎಂಡಪ್ ಆಗ್ತಿದೆ ಅಂತ ಅನ್ನಿಸ್ತಿಲ್ಲ. ಸೊ ಡಿನ ಚೆಕ್ ಮಾಡೋಣ. ಸಿನ್ಸ್ ದ ಬಿಗಿನಿಂಗ್ ಆಫ್ ಹಿಸ್ಟ್ರಿ ದ ಎಸ್ಕಿಮೋಸ್ ಆ್ಯಂಡ್ ರೆಡ್ ಇಂಡಿಯನ್ಸ್ ಹ್ಯಾವ್ ಮ್ಯಾನೇಜ್ ಟು ಕ್ಯಾಚ್ ಅ ಫ್ಯೂ ಸ್ಪೆಸಿಮನ್ ಆಫ್ ದಿಸ್ ಆಂಟಿಕ್ ಅನಿಮಲ್ ಬೈ ಅ ವೆರಿ difficult method. So the answer is D. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಒಂದು ಸೆಂಟೆನ್ಸನ್ನು, ಲಾಂಗ್ ಸೆಂಟೆನ್ಸನ್ನು ನಮಗೇನು ಮಾಡಿದ್ದಾರೆ, ಒಂದೊಂದು ವರ್ಡ್ ಅಥವಾ ಒಂದು ಪಾರ್ಟಾಗಿ ಡಿವೈಡ್ ಮಾಡಿ ಸೀಕ್ವೆನ್ಸಿನ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಯೂಶಲಿ PU ಬೇಸ್ಡ್ ಎಕ್ಸಾಮ್ಸಲ್ಲಿ ಈ ರೀತಿಯ ಪ್ರಶ್ನೆಗಳು ಇರುತ್ತೆ. ಅದೇ ನೀವು ಡಿಗ್ರಿ ಲೆವೆಲ್ ಎಕ್ಸಾಮ್ಸ್ ಕಾಲ್ ಆಗಿದೆ ಅಂತಂದಾಗ ಕ್ವಶನ್ನ ಪ್ಯಾಟ್ರನ್ ಚೇಂಜ್ ಇರುತ್ತೆ. ಒಂದು ಓವರಾಲ್ ಪ್ಯಾರಾಗ್ರಾಫ್ನೇ, ಸೆಂಟೆನ್ಸನ್ನೇ ಆರ್ಡರಲ್ಲಿ ನೀವು ಬರೀಬೇಕಾಗತ್ತೆ. ಬನ್ನಿ ಇದನ್ನು ಚೆಕ್ ಮಾಡೋಣ. ಸೊ ಬನ್ನಿ, ಫಸ್ಟ್ ಕ್ವಶನನ್ನು ಓದ್ತೀನಿ, ನಿಮಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ನೀವು ಮಾಡ್ತಾ ಹೋಗಿ. ಎ ಸೀಲಿಂಗ್ ಆನ್ ಅರ್ಬನ್ ಪ್ರಾಪರ್ಟಿ, ನೋ ಮಿಲ್ ಓನರ್ ಕುಡ್ ಓನ್ ಫ್ಯಾಕ್ಟ್ರೀಸ್ ಆರ್ ಮಿಲ್ಸ್ ಆರ್ ಪ್ಲಾಂಟ್ಸ್. ಎಸ್ ಒನ್ಗೂ ಪಿಗೂ ಕನೆಕ್ಟ್ ಆಗ್ತಾನೆ ಇಲ್ಲ. ಸೊ ಫಸ್ಟ್ ಪಿ ಆಗಿರೋದಿಲ್ಲ, ಚಾಯ್ಸಲ್ಲಿ ಕೂಡ ಪಿ ಇಲ್ಲವೇ ಇಲ್ಲ. ಅಬ್ಸರ್ವ್ ಮಾಡಿ. And mass circular papers would mean that no press magnate could own printing press, since their value would exceed the ceiling fixed by the government. So it's very clear. ಎಸ್ಗೂ ಮತ್ತು ಅಂದರೆ ಸೆಂಟೆನ್ಸ್ 5ಗೂ ಸೆಂಟೆನ್ಸ್ 6ಗೂ ಕೂಡ ಕನೆಕ್ಟ್ ಆಗ್ತಿಲ್ಲ. ಹಾಗಾಗಿ ಲಾಸ್ಟ್ ಅಕ್ಷರ ಎಸ್, ಬಿಗಿನಿಂಗ್ ಪಿ ಅಲ್ಲ. ಸೊ ಇಲ್ಲಿ ಚಾಯ್ಸಲ್ಲಿ ಕೂಡ ಅದು ಯಾವುದೂ ಕೂಡ ಇಲ್ಲ. ಬನ್ನಿ, ಫಸ್ಟ್ ಒನ್ನನ್ನು ಚಾಯ್ಸ್ ಇದೆ, 2 ಸಲ ಕ್ಯೂ ಇರೋದ್ರಿಂದ ಒಂದು ಟ್ರೈ ಮಾಡೋಣ. ಎ ಸೀಲಿಂಗ್ ಆನ್ ಅರ್ಬನ್ ಪ್ರಾಪರ್ಟಿ ಆ್ಯಂಡ್ ಮಾಸ್ ಸರ್ಕ್ಯುಲೇಷನ್ ಪೇಪರ್, ಅದು ಕನೆಕ್ಟ್ ಆಗ್ತಾ ಇಲ್ಲ ಅಲ್ಲಿಂದ ಇಲ್ಲಿಗೆ. ಸೊ ಕ್ಯೂ ಮೋಸ್ಟ್ ಪ್ರಾಬಬಲಿ ಅಲ್ಲ. ನಾವು ಬಿನ ಚೆಕ್ ಮಾಡೋಣ. ಓಕೆ, ಎ ಸೀಲಿಂಗ್ ಆನ್ ಅರ್ಬನ್ ಪ್ರಾಪರ್ಟಿ ವುಡ್ ಮೀನ್ ದ್ಯಾಟ್ no mill owner could own factories or mills or plants. No press magnate could own printing press and mass circulation papers, since their value would exceed the ceiling fixed by the government. So the answer is B. So ಇದನ್ನು ನೀವು ಅರ್ಥ ಮಾಡಿಕೊಂಡು ಬರೀಬೇಕು ಅಂತಂದರೆ you should understand the sentence. Okay, next ನೋಡೋಣ. I keep on flapping my big ears all day. They also fear that I will flip them always. ಸೊ ಇಲ್ಲಿ ದೇ ಅನ್ನೋವಂಥ ವರ್ಡ್ ಬರುತ್ತೆ. ಸೊ ಮೋಸ್ಟ್ ಪ್ರಾಬಬಲಿ ಪಿಗೂ ಮುಂಚೆ ಒಂದು ಬೇರೆ ಯಾವುದೋ ಸೆಂಟೆನ್ಸ್ ಬರಬೇಕು ಅನ್ನೋದನ್ನು ಅದು ಸಿಂಬಲೈಸ್ ಮಾಡ್ತಿದೆ. ಸೊ ಡಿ ಆನ್ಸರ್ ಅಲ್ಲ. ಸೊ ಇದು 3ರಲ್ಲಿ ಯಾವುದೋ ಒಂದು ಉತ್ತರ ಆಗಿರುತ್ತೆ. ಓಕೆ, ಕಂಟಿನ್ಯೂ ಮಾಡ್ತೀನಿ. ಬಟ್ ಚಿಲ್ಡ್ರನ್ ವಂಡರ್ ವೈ ಐ ಫ್ಲಾಪ್ ದೆಮ್ ಸೊ. ಐ ಫ್ಲಾಪ್ ದೆಮ್ ಸೊ to make sure they are safely there on either side of my head. But I know what I am doing. I not a smart, intelligent elephant. So the elephant is questioning. So yes in the try ಮಾಡೋಣ. I keep on flapping my big ears all day, but I know what I am doing. So mostly connect ಆಗ್ಬೋದು. I flap them so to make sure they all safely there on either side of my head. ಸೊ ಎಗೇನ್ ಇಲ್ಲಿ ದೇ ಅಂತ ಬಂತು, ಮೈ ಚಿಲ್ಡ್ರನ್ ಅನ್ನೋದು ಬರಲೇ ಇಲ್ಲ. ಸೊ ಹಾಗಾಗಿ ಎ ಕೂಡ ಆನ್ಸರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಬಿ ಟ್ರೈ ಮಾಡೋಣ. ಐ ಕೀಪ್ ಆನ್ ಫ್ಲಾಪಿಂಗ್ ಮೈ ಬಿಗ್ ಇಯರ್ಸ್ ಆಲ್ ಡೇ ಬಟ್ ಚಿಲ್ಡ್ರನ್ ವಂಡರ್ ವೈ ಐ ಫ್ಲಾಪ್ ಟು ದೆಮ್. ಸೊ ಕ್ಯೂ ಆನ್ಸರ್ ಆಗುತ್ತೆ. ಬಿಗಿನಿಂಗ್ ಕ್ಯೂ ಇಸ್ ದ ಪ್ರಾಪರ್. ಸೊ ಬಿ ಅಥವಾ ಸಿ ಅಲ್ಲಿ ಒಂದು ಉತ್ತರ ಇರುತ್ತೆ. ದೇ ಆಲ್ಸೋ ಫಿಯರ್ ದಟ್ ಐ ವಿಲ್ ಫ್ಲಿಪ್ ದೆಮ್ always, but I know what I am doing. I flap them so to make sure they are safely there on either side of my head. Am I not a smart, intelligent elephant? ಸೊ ಕರೆಕ್ಟಾಗಿ ಓದಿದಾಗ ಆನ್ಸರ್ ಏನು ಅನಿಸುತ್ತೆ? ಬಿ. ಸೊ ಇಲ್ಲಿ ಉತ್ತರ ಯಾವುದು? ಬಿ.
ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಇದು ನಿಮಗೆ ಕಂಪಲ್ಸರಿ ಆಗಿರುವಂತಹ ಒಂದು ಪ್ರಶ್ನೆ. ಯು ಶುಡ್ ನಾಟ್ ಅಲೋ ಟು ಫರ್ಗೆಟ್. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಓಕೆ, ಐ ವಿಲ್ ರೀಡ್, ಲಿಸನ್. ಕರೆಕ್ಟಾಗಿ ನೀವೇ ನಾನು ಓದೋದಕ್ಕೂ ಮುಂಚೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಹೋಗಿ, ಓದ್ತಾ ಹೋಗಿ. ವೈಲ್ ಟಾಕಿಂಗ್ ಟು ಎ ಗ್ರೂಪ್, one should feel self-confident and courageous. Nor is it a gift bestowed by Providence on only a few. One should also learn how to think calmly and clearly. It is like ability to play golf. It is not as difficult as much man imagine. Any man can develop his capacity if he has the desire to do so. ಸೊ ಈಗ ಮತ್ತೆ ನಾವು S1 ಹಾಗೆಯೇ S6ಗೆ ಕನೆಕ್ಟ್ನ ಮಾಡಬೇಕು. ಎಗೇನ್ ಇಲ್ಲಿ 2 Q ಇಂದ ಸ್ಟಾರ್ಟ್ ಆಗಿದೆ, 2 S ಇಂದ ಸ್ಟಾರ್ಟ್ ಆಗಿದೆ. 2 Q ಇರೋದ್ರಿಂದ ನಾನು Qನ ಫಸ್ಟ್ ಒಂದು ಟ್ರೈ ಮಾಡ್ತೀನಿ. ವೈಲ್ ಟಾಕಿಂಗ್ ಟು ಎ ಗ್ರೂಪ್, ಒನ್ ಶುಡ್ ಫೀಲ್ ಸೆಲ್ಫ್ ಕಾನ್ಫಿಡೆಂಟ್ ಆ್ಯಂಡ್ ಕರೇಜಿಯಸ್. ಒನ್ ಶುಡ್ ಆಲ್ಸೋ ಲರ್ನ್ ಹೌ ಟು ಥಿಂಕ್ ಕಾಮ್ಲಿ ಆ್ಯಂಡ್ ಕ್ಲಿಯರ್ಲಿ. It is not as difficult as most men imagine, nor it is a gift of bestowed by Providence on only a few. It is like the ability to play golf. Any man can develop his capacity if he has the desire to do so. So the answer is B. ಯಾಕೆ ಅಂತ ಹೇಳ್ತೀನಿ. ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಪ್ರಶ್ನೆ ಅಂದರೆ ಒಂದು ಸೆಂಟೆನ್ಸಿಂದ ಇನ್ನೊಂದು ಸೆಂಟೆನ್ಸಿಗೆ ಅದು ಕನೆಕ್ಟ್ ಆಗೋ ಥರ ಇದೆ. ಇಟ್ ಈಸ್ ನಾಟ್ ಆ್ಯಸ್ ಡಿಫಿಕಲ್ಟ್ ಆ್ಯಸ್ ಮೋಸ್ಟ್ ಮನ್ ಇಮ್ಯಾಜಿನ್, ನಾರ್ ಇಟ್ ಈಸ್ ಎ ಡಿಫಿಕಲ್ಟ್ ಬಿಸ್ಟಾಡ್. ಇಟ್ ಈಸ್ ನಾಟ್ ಆ್ಯಸ್ ಅನ್ನೋ ವರ್ಡ್ ಬಂದಿದೆ ನೋಡಿದ್ದೀರಾ, ಆ್ಯಸ್ ಅಂತ ಬಂದಾಗ ನೆಕ್ಸ್ಟ್ ನಾರ್ ಅನ್ನೋದು ಬರುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಎ ಸೆಂಟೆನ್ಸ್ ಸ್ಟ್ರಕ್ಚರ್. ಇದು ಗೊತ್ತಾದರೆ ಉತ್ತರವನ್ನು ಬರೆಯೋದು ನಮಗೆ ಬಹಳ ಈಸಿ ಆಗುತ್ತೆ. ಬನ್ನಿ 4th ಒನ್ನ ನೋಡೋಣ. I usually sleep quite well in the train, but this time I slept only a little. Most people wanted it shut and I wanted it open. As usual, I got angry about the window. The quarrel left me completely upset. There were too many people, too much huge luggage all around. It was shut all night as usual. So, ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು S1 ಮತ್ತು X6 ನಡುವೆ ಇರುವಂಥ ಕನೆಕ್ಷನ್. S1 ನೀವು ಓದಿದಾಗ ಒಂದು ಅಬ್ಸರ್ವ್ ಆಗಿರಬೇಕು, ಅವ್ರು ಸರಿಯಾಗಿ ನಿದ್ದೆ ಮಾಡಿಲ್ಲ. ಸೊ 2ನೇ ಸೆಂಟೆನ್ಸಲ್ಲಿ ಪಿ ಎಲ್ ಅವರು ಇಟ್ ಅನ್ನೋ ವರ್ಡನ್ನು ಬಳಸಿದಾಳೆ, ಎಲ್ಲೂ ವಿಂಡೋ ಅನ್ನೋ ವರ್ಡ್ ನಮಗೆ ಗೊತ್ತಾಗೇ ಇಲ್ಲ. ಸೊ ಪಿ ಅನ್ನುವಂಥದ್ದು S1ಗೆ ಕನೆಕ್ಷನ್ ಆಗಲೇ ಇಲ್ಲ, ಹಾಗೆ ಕ್ಯೂ ಕೂಡ ಆ್ಯಂಡ್ ಆರ್. ಸೊ ಎಸ್ ಯಾಕೆ ಕನೆಕ್ಟ್ ಆಗುತ್ತೆ ಅಂತಂದರೆ ನೋಡಿ, ಐ ಯೂಶುವಲಿ ಸ್ಲೀಪ್ ಕ್ವೈಟ್ ವೆಲ್ ಇನ್ ದ ಟ್ರೈನ್, ಬಟ್ ದಿಸ್ ಟೈಮ್ ಐ ಸ್ಲೆಪ್ಟ್ ಓನ್ಲಿ ಅ ಲಿಟಲ್. ದೇರ್ ವರ್ ಟೂ ಮೆನಿ ಪೀಪಲ್, ಟೂ ಮಚ್ ಹ್ಯೂಜ್ ಲಗೇಜ್ ಆಲ್ ಅರೌಂಡ್. ಕನೆಕ್ಷನ್ ಸಿಕ್ತಲ್ವಾ? ಸೊ ಆನ್ಸರ್ ಬಿ ಅಥವಾ ಸಿ ಇರುತ್ತೆ. ಸೊ ಎಸ್ ಮತ್ತು ಕ್ಯೂ ನಾರ್ಮಲ್ ಆಗಿದೆ, ಲಾಸ್ಟ್ 2 ಸೆಂಟೆನ್ಸಲ್ಲಿ ಮಾತ್ರ ನಮಗೆ ಡಿಫ್ರೆನ್ಸ್ ಕಾಣ್ತಾ ಇದೆ. ಐ ಹೋಪ್ ನೀವು ಗಮನಿಸ್ತಿದ್ದೀರಾ ಅಂತೇಳಿ ಅಂದ್ಕೊಳ್ತೀನಿ. ನಾನೊಮ್ಮೆ ಓದ್ತೀನಿ ನೋಡಿ. ಐ ಯೂಶುವಲಿ ಸ್ಲೀಪ್ ಕ್ವೈಟ್ ವೆಲ್ ಇನ್ ದ ಟ್ರೈನ್, ಬಟ್ ದಿಸ್ ಟೈಮ್ ಐ ಸ್ಲೆಪ್ಟ್ ಓನ್ಲಿ ಅ ಲಿಟಲ್. ದೇರ್ ವರ್ ಟೂ ಮೆನಿ ಪೀಪಲ್, ಟೂ ಮಚ್ ಹ್ಯೂಜ್ ಲಗೇಜ್ ಆಲ್ ಅರೌಂಡ್. ಆ್ಯಸ್ ಯೂಶುವಲ್, ಐ ಗಾಟ್ ಆಂಗ್ರಿ ಅಬೌಟ್ ದ ವಿಂಡೋ. Most people wanted it shut and I wanted it open. The quarrel left me completely upset. It was shut all the night as usual. So the answer is B. So exams nalli ಈ ರೀತಿಯ PQRS ಫಾರ್ಮ್ಸ್ ಆಫ್ ಕ್ವಶನ್ ಅಂತ ಕರಿತೀವಿ, ಇದು ಇರುತ್ತೆ. ಆಲ್ಮೋಸ್ಟ್ ನಿಮ್ಮ ಸಿಲೆಬಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು, ಸ್ಟೇಟ್ ಸೆಂಟ್ರಲ್ ಯಾವುದೇ ಇರ್ಬೋದು, ಎಲ್ಲದನ್ನು ಕವರ್ ಮಾಡಿದ್ದೀನಿ. ಸಿನಾನಿಮ್ಸ್ ಮತ್ತು ಆ್ಯಂಟೋನಿಮ್ಸ್, ಫ್ರೇಸಲ್ ವರ್ಬ್ಸ್, ಈ ರೀತಿ ಸಣ್ಣ ಪುಟ್ಟ ಇನ್ಫಾರ್ಮೇಷನ್ಸ್ ಉಳ್ಕೊಂಡಿದೆ, ಅದನ್ನು ಮಾಡ್ತೀನಿ. ಫ್ರೇಸಲ್ ವರ್ಬ್ಸ್ ಇರ್ಬೋದು, ಪ್ರಿಪೋಸಿಷನ್ಸ್ ಇರ್ಬೋದು, ಹಾಗೆಯೇ ಸಿನೋನಿಮ್ಸ್ ಆ್ಯಂಟೋನಿಮ್ಸ್ ಇರ್ಬೋದು, ಇದೆಲ್ಲದೂ ಕೂಡ ಡೀಟೇಲಾಗಿ ತಿಳ್ಕೊಂಡ್ರೇ ನೀವು ಆನ್ಸರ್ನ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ನೆಕ್ಸ್ಟ್ ಸೆಷನಲ್ಲಿ ನಾವು ಸಿನಾನಿಮ್ಸ್ ಆ್ಯಂಟೋನಿಮ್ಸ್ನ ಬಗ್ಗೆ ತಿಳ್ಕೊಳ್ಳೋಣ.